ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವಿಜಯಪುರ ದಿನಾಂಕ 26/3/2026. ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟದ ವತಿಯಿಂದ ವಿಜಯಪುರ ನಗರದ ವಿಜಯಪುರ ರೈಲ್ವೆ ಸ್ಟೇಷನ್ನಲ್ಲಿರುವ 3 ಪ್ಲಾಟ್ಫಾರ್ಮ್ಗಳಿಗೆ ಲಿಫ್ಟ್ ಸೌಲಭ್ಯ ಕಲ್ಪಿಸುವಂತೆ ಸಂಬಂಧಿತ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಈ ಕುರಿತು ವಿಜಯಪುರ ಜಿಲ್ಲಾಧಿಕಾರಿಗಳು ಹಾಗೂ ವಿಜಯಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ರಮೇಶ್ ಜಿಗಜಿನಾಗಿ ಅವರಿಗೆ ಮನವಿ ನೀಡಿ, ನಿಲ್ದಾಣದಲ್ಲಿ ಲಿಫ್ಟ್ ವ್ಯವಸ್ಥೆ ಇಲ್ಲದಿರುವುದರಿಂದ ಅಂಗವಿಕಲರು, ಹಿರಿಯ ನಾಗರಿಕರು ಮತ್ತು ವೀಲ್ಚೇರ್ ಬಳಕೆದಾರರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಗಮನಕ್ಕೆ ತರಲಾಗಿದೆ. ಪ್ರಸ್ತುತ ಪ್ರಯಾಣಿಕರು ಮೇಲ್ಸೇತುವೆ ಮೂಲಕ ಮೆಟ್ಟಿಲುಗಳನ್ನು ಏರಿ ಇಳಿದು ಪ್ಲಾಟ್ಫಾರ್ಮ್ಗಳಿಗೆ ತೆರಳಬೇಕಾಗಿರುವುದರಿಂದ ವಿಶೇಷವಾಗಿ ಅಂಗವಿಕಲರಿಗೆ ಇದು ತುಂಬಾ ಕಷ್ಟಕರವಾಗಿದೆ. ಭಾರತ ಸರ್ಕಾರ ಜಾರಿಗೆ ತಂದಿರುವ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆಕ್ಟ್ 2016 ಪ್ರಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ಅಂಗವಿಕಲರಿಗೆ ಸುಗಮ ಪ್ರವೇಶ ಕಲ್ಪಿಸುವುದು ಕಡ್ಡಾಯವಾಗಿರುವುದರಿಂದ ವಿಜಯಪುರ ರೈಲ್ವೆ ನಿಲ್ದಾಣದಲ್ಲೂ ಶೀಘ್ರವಾಗಿ ಲಿಫ್ಟ್ ಸೌಲಭ್ಯ ಒದಗಿಸುವಂತೆ ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅಪರ ಜಿಲ್ಲಾಧಿಕಾರಿಗಳು ಇದು ಅತ್ಯವಶ್ಯಕ ಸಮಸ್ಯೆಯಾಗಿದ್ದು ಸಂಬಂಧಪಟ್ಟ ಇಲಾಖೆಯ ಮೂಲಕ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ರೈಲ್ವೆ ನಿಲ್ದಾಣದ ಅಧಿಕಾರಿಗಳು ಸೂಕ್ತ ವ್ಯವಸ್ಥೆ ಮಾಡುತ್ತೇವೆ ಎಂದು ಭರವಸೆ ವ್ಯಕ್ತಪಡಿಸಿದ್ದಾರೆ. ಲೋಕಸಭಾ ಸದಸ್ಯರ ಆಪ್ತ ಸಹಾಯಕರು ಕೂಡ ಈ ವಿಷಯವನ್ನು ಸಂಸದರಿಗೆ ತಿಳಿಸಿ ಅತಿ ಶೀಘ್ರದಲ್ಲಿ ಪರಿಹಾರ ಕಲ್ಪಿಸುವುದಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟದ ಅಧ್ಯಕ್ಷ ವಿಠ್ಠಲ್ ಕರ್ಜಗಿ, ಮಾರ್ಗದರ್ಶಕರಾದ ಮಲ್ಲಿಕಾರ್ಜುನ ಬಿರಾದಾರ, ವಿಠ್ಠಲ್ ಹಂಚಿನಾಳ, ಸುರೇಶ್ ಚೌಹಾಣ, ಪ್ರಶಾಂತ್ ಗೆಣ್ಣೂರು ಹಾಗೂ ರೈತ ಸಂಘದ ಮುಖಂಡರಾದ ಸೋಮಣ್ಣ ಸೇರಿದಂತೆ ರೈತ ಸಂಘದ ಸದಸ್ಯರು ಬೆಂಬಲ ವ್ಯಕ್ತಪಡಿಸಿದರು. ಈ ಸೌಲಭ್ಯ ಕಲ್ಪಿಸಿದರೆ ಅಂಗವಿಕಲರು ಹಾಗೂ ಹಿರಿಯ ನಾಗರಿಕರಿಗೆ ರೈಲ್ವೆ ಪ್ರಯಾಣ ಹೆಚ್ಚು ಸುಲಭವಾಗಲಿದೆ ಎಂದು ತಿಳಿಸಲಾಗಿದೆ. ವರದಿ ಗುರುಮಲ್ಲಯ್ಯ ಮಠಪತಿ. ನನ್ನ ಹೆಸರು ವಿಠ್ಠಲ್ ಕರ್ಜಿ ಅಂತೇಳಿ ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟದ ಜಿಲ್ಲಾಧ್ಯಕ್ಷನಾಗಿ ಮಾತಾಡ್ತಿದ್ದೀನಿ. ಈಗ ಮನವಿ ಕೊಡುವ ಉದ್ದೇಶ ಏನಪ್ಪ ಅಂದ್ರೆ, ವಿಕಲಚೇತನರಿಗೆ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ರ್ಯಾಂಪ್ ವ್ಯವಸ್ಥೆ ಇಲ್ಲದ ಕಾರಣದಿಂದ ಸುಮಾರು ಜಿಲ್ಲೆಯಿಂದ ವಿಕಲಚೇತನರು ನಮ್ಮ ಜಿಲ್ಲಾ ರೈಲ್ವೆ ಸ್ಟೇಷನ್ಗೆ ಬಂದಿರೋದಕ್ಕೆ ತೊಂದರೆ ಆಗೋ ಉದ್ದೇಶದಿಂದ ನಮ್ಮ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿವಿ ಮತ್ತು ರೈಲ್ವೆ ಡಿಪಾರ್ಟ್ಮೆಂಟ್ ಆಫೀಸರಿಗೆ ಮತ್ತು ನಮ್ಮ MP ಆಪ್ತ ಕಾರ್ಯದರ್ಶಿಯರಿಗೆ ಮನವಿ ಕೊಟ್ಟು ಎಲ್ಲ ಇಲಾಖೆ ಆಫೀಸರು ನಮಗೆ ಸ್ಪಂದನೆ ಮಾಡಿ ಖುಷಿಯಿಂದ ಶೀಘ್ರವಾಗಿ ನಿಮಗೆ ಒಂದು ರೈಲ್ವೆಯಲ್ಲಿ ಒಂದು ಲಿಫ್ಟ್ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತೇಳಿ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಅವರಿಗೂ ಕೂಡ ತುಂಬ ಧನ್ಯವಾದಗಳು. ಅತಿ ಶೀಘ್ರದಲ್ಲೇ ಈ ಕೆಲಸ ಆಗಬೇಕು ಅಂತೇಳಿ ನಮ್ಮೆಲ್ಲ ವಿಶೇಷ ಬೇಡಿಕೆಯಾಗಿದೆ. ನಮಸ್ಕಾರ. ಇಂದು ವಿಜಯಪುರ ಜಿಲ್ಲಾ ವಿಕಲಚೇತನರ ಕರ್ನಾಟಕ ರಾಜ್ಯ ಅಂಕಲ್ ಒಟ್ಟು ವತಿಯಿಂದ ಇವತ್ತು ಸಂಬಂಧಪಟ್ಟ ನಮ್ಮ ಜಿಲ್ಲೆಯಲ್ಲೆಲ್ಲ ಅಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದೆ. ಏನಪ್ಪ ಅಂತಂದರೆ, ನಮ್ಮ ವಿಜಯಪುರ ಜಿಲ್ಲಾ ಐತಿಹಾಸಿಕ ಸ್ಥಳ ಇರೋದ್ರಿಂದ, ಇದು ಪ್ರವಾಸತಾಣ ಇರೋದ್ರಿಂದ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ಗ್ರಾಮಗಳಿಂದ ವಿಕಲಚೇತನರು ಈ ಪ್ರವಾಸತಾಣಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ತುಂಬ ನಮ್ಗೆ ನೋವಾಗ್ತಾಯಿದೆ. ಏನಪ್ಪ ಅಂತಂದರೆ, ರೈಲ್ವೆಗೆ ನಮಗೆ ತುಂಬ ಅನುಕೂಲ. ಇವತ್ತು ಬಸ್ಸಿನಲ್ಲಿ ಹೊತ್ತು ನಮಗೆ ಭಾಳ ಕಷ್ಟ ಆಗ್ತದೆ. ನಮಗೆ ರೈಲ್ವೆ ಅಂತಂದ್ರೆ ಭಾಳ ಸರಳ ರೀತಿ. ಅದಕ್ಕೆ ರೈಲ್ವೆಗೆ ನಮಗೆ ವಿಜಯಪುರದಲ್ಲಿ ರೈಲ್ವೆ ಸ್ಟೇಷನಿಂದ ಬೇರೆ ಪ್ಲಾಟ್ಫಾರ್ಮ್, 1ನೇ ಪ್ಲಾಟ್ಫಾರ್ಮ್ ಆಗಿರ್ಬೋದು, 2ನೇ ಪ್ಲಾಟ್ಫಾರ್ಮ್, 3ನೇ ಪ್ಲಾಟ್ಫಾರ್ಮ್ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ವೀಲ್ ಚೇರ್ ಆಗಿರ್ಬೋದು ಅಥವಾ ಬಗಲಬಡಿಗೆ ಆಗಿರ್ಬೋದು, ಮೇಲ್ಸೇತುವೆ ಮೇಲೆ ತುಂಬ ಕಷ್ಟ ಆಗ್ತದೆ. ಅದಕ್ಕೆ ಇವತ್ತು ನಾವೆಲ್ಲರೂ ಅನುಭವಿಸ್ತಾರಾಗಿ ಇವತ್ತೇನಪ್ಪ ಅಂತಂದ್ರೆ, ನಾವು ಸಾಕಷ್ಟು ಇವತ್ತು ಬೆಂಗಳೂರಿಗೆ ಹೋರಾಟ ಮಾಡೋಕ್ಕಾಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇರುವಾಗ ನಮ್ಮ ರೈಲ್ವೆಗೆ ಹೋಗ್ತಾ ಇದ್ದೀವಿ. ಆ ರೈಲ್ವೆ ಹೋಗುತ್ತ ಸಂದರ್ಭದಲ್ಲಿ ಭಾಳ ತುಂಬ ನಾವು ಅನುಭವಿಸಿದ್ದೀವಿ. ಏನಪ್ಪ ಅಂತಂದರೆ, ಮೇನ್ ಸೇತುವೆ ಹತ್ತಿ ಹೋಗ್ಬೇಕಂದ್ರೆ ಆ ಟ್ರೈನ್ ಹೋಗ್ಬಿಡುತ್ತೆ ನಮಗೆ ಅಂತ ಅನುಭವಿಸಿ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಅಂಗವಿಕಲ ರಾಜ್ಯ ಒಕ್ಕೂಟದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ ನಮ್ಮ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೂ ಹಾಗೂ ಲೋಕಸಭಾ ಸದಸ್ಯರಾದ MP ಜಿಗನೀರ್ ಸಾಹೇಬರಿಗೂ ಇವತ್ತು ಲೆಟರ್ ಕೊಡ್ತಾರೆ. ಏನಪ್ಪ ಅಂತಂದರೆ, ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅತಿ ಶೀಘ್ರದಲ್ಲಿ ವಿಕಲಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ ಹಾಗೂ ಸಾರ್ವಜನಿಕ ತೊಂದರೆ ಆಗದಂತೆ ನಮ್ಮ ಅತಿ ಶೀಘ್ರದಲ್ಲಿ ಒಂದು ಅಂಗವಿಕಲಿಗೆ ಲಿಫ್ಟ್ ಮಾಡಬೇಕಂತೇಳಿ ನಾವು ಮನವಿ ಕೊಟ್ಟಿದ್ದೀವಿ. ಅದಕ್ಕೆ ಆ ಲಿಫ್ಟ್ ಇವತ್ತು ಎಲ್ಲ ಅಧಿಕಾರಿಗಳು ಇದು ಅತಿ ಅವಶ್ಯಕತೆ ಅನ್ನುವಂಥ ಮಾತು ಹೇಳಿ ಅದನ್ನು ಆದಷ್ಟು ಬೇಗನೆ ನಿಮಗೆ ಇದನ್ನು ಮಾಡಿಸಿಕೊಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಎಲ್ಲ ಅಧಿಕಾರಿಗಳಿಂದ ಸಂಪೂರ್ಣವಾಗಿ ನಮಗೆ ಬೆಂಬಲ ತಿಳಿ ನಾನು ಮಲ್ಲಿಕಾರ್ಜುನ ಬಿರಾದಾರ ಕರ್ನಾಟಕ ರಾಜ್ಯ ಅಂಕುಲದ ಮಾರ್ಗದರ್ಶಕರಾಗಿ ನನ್ನ ಮಾತನ್ನು ಹೇಳ್ತೀನಿ. ಜೈ ಜಯರಾಮ್.